ಬಾಬಾ, ನಿನ್ನ ಹತ್ರ ಮಾತಾಡಬೇಕು ಅನಿಸುತ್ತೆ, ಗೊತ್ತಾ? ನಾನು ನಿನ್ನ ಹತ್ರ ಏನು ಕೇಳಲಿ? ಒಂದೊಂದೇ ಕೇಳ್ತೀನಿ, ಆದರೆ ನಾನು ಕೇಳಬಾರ್ದು. ನಾನು ನಿನಗೇನಾದರೂ ಮಾಡಬೇಕು, ಆದರೂ ನಿನ್ನ ಹತ್ರ ಕೇಳ್ತೀನಿ. ಏನಿಲ್ಲ, ಜಾಸ್ತಿ ಏನು ಕೇಳಲ್ಲ. ನನ್ನ ಮಕ್ಕಳನ್ನ ಚೆನ್ನಾಗಿಡು. ಯಾವ್ಯಾವ ಮಕ್ಕಳು ಯಾವ್ಯಾವ ನೋವಲ್ಲಿದ್ದಾರೋ ಆ ನೋವನ್ನೆಲ್ಲ ದೂರ ಮಾಡು. ನಿನ್ನ ಮಕ್ಕಳು ಸದಾ ನಗ್ನಾಗ್ತಾ ಇರಬೇಕು. ಮಕ್ಕಳು ಮನಸ್ಸು ಹೂವಿನ ಥರ ಇರಲಿ. ಅವ್ರ ಮೈಂಡಲ್ಲಿ ಯಾವುದು ಕೆಟ್ಟದ್ದು ಬರಬಾರ್ದು, ಎಲ್ಲ ಒಳ್ಳೆಯದೇ ಬರಬೇಕು ಬಾಬಾ, ಸರಿನಾ? ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಯಾರ್ಯಾರು ನೋವಲ್ಲಿದ್ದಾರೆ, ಯಾರ್ಯಾರು ತಿನ್ನೋಕೆ ಅನ್ನ ಇಲ್ವೋ ಅವ್ರಿಗೆ ಅನ್ನ ಸಿಗಲಿ. ಯಾರ್ಯಾರು ಹಾಸ್ಪಿಟ್ಲಲ್ಲಿ ನೋವಿಂದ ಒದ್ದಾಡ್ತಾ ಇದ್ದಾರೋ ಆ ನೋವಿಂದ ಆಚೆ ಬರಲಿ ಪ್ರತಿಯೊಬ್ಬರು. ಆ ಕಷ್ಟದಿಂದ ಆಚೆ ಬರಲಿ. ಯಾರ ಹತ್ರ ದುಡ್ಡಿಲ್ವೋ ಅವ್ರಿಗೆ ದುಡ್ಡು ಕೊಡು. ಇದೆಲ್ಲ ನಿನ್ನ ಹತ್ರ ಕೇಳ್ತೀನಿ. ನನ್ನ ಹತ್ರ ಶಕ್ತಿ ಇದ್ದರೆ ನಾನೇ ಮಾಡ್ತಾಯಿದ್ದೆ. ನನ್ನ ಹತ್ರ ಶಕ್ತಿನೇ ಇಲ್ಲ. ನಾನು ನಿನ್ನ ಹತ್ರ ಕೇಳೋದಷ್ಟೇ, ಭಿಕ್ಷೆ ಬಿಡ್ತೀನಿ ಇದನ್ನು ಮಾತ್ರ, ಆಯಿತಾ? ನಿನ್ನನ್ನು ಬಿಟ್ಟು ಇನ್ಯಾರನ್ನ ಕೇಳಲಿ ಬಾಬಾ? ನೀನೇ ಎಲ್ಲ ನನಗೆ ಅಲ್ಲ ಬಾಬಾ. ನಿನ್ನ ಹತ್ರನೇ ಕೇಳ್ತೀನಿ, ಎಲ್ಲರನ್ನೂ ಚೆನ್ನಾಗಿಡು, ಎಲ್ಲರಿಗೂ ಒಳ್ಳೇದು ಮಾಡು. ಎಲ್ಲ ಖುಷಿಯಾಗಿರಬೇಕು. ಯಾರ್ಯಾರು ನೋವಲ್ಲಿದ್ದರು, ಯಾರ್ಯಾರಿಗೆ ತಿನ್ನೋಕೆ ಅನ್ನ ಇಲ್ವೋ ಅವ್ರಿಗೆಲ್ಲ ಅನ್ನ ಕೊಡಪ್ಪ ನನ್ನ ಅಪ್ಪ. ಬಾಬಾ ಮಾತಾ, ಬಾಬಾ ಮಹಾಕಾಳ್ ಮಾತಾ, ನೀವು ಅಷ್ಟೇ, ಎಲ್ಲರಿಗೂ ಅಷ್ಟೇ. ನೀವೆಷ್ಟು ಒಳ್ಳೆಯವರಲ್ಲ. ನೀವೆಲ್ಲ ಮಕ್ಕಳು ನನ್ನ ಮಕ್ಕಳು ಅಂತ ಭಾವಿಸ್ತೀರ. ಆ ಮಕ್ಕಳಲ್ಲಿ ಏನೇನು ಕೆಟ್ಟ ಭಾವನೆಗಳಿರಲಿ, ಕೆಟ್ಟದಿರಲಿ, ಆ ಕೆಟ್ಟದನ್ನೆಲ್ಲ ಹೋಗಿಸಿ ಒಳ್ಳೆ ಮೈಂಡ್ಸೆಟ್ಟು, ಒಳ್ಳೆ ಫೀಲಿಂಗ್ಸು, ಒಬ್ಬರಿಗೆ ದಾನ ಧರ್ಮ ಅನ್ನೋದು ಇಟ್ಕೊಳ್ಳೋ ಅಂಥ ಮನಸ್ಸು ಅದೆಲ್ಲ ಕೊಡಪ್ಪ. ಯಾಕಂದರೆ ಈಗಿನ ಕಾಲದಲ್ಲಿ ಜನ